ಬರ್ಡೇ ಚಿನ್ನವ, ನನ್ನ ಪಾಪದು ಗುಂಡು ಪಾಪು, ಅಮ್ಮ ಪಾಪು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇವತ್ತು ಒಂಥರ ಸ್ಪೆಷಲ್ ಡೇ ನನಗೆ, ಸೊ ಐ ಥಾಟ್ ಲೆಟ್ ಮೀ ವ್ಲಾಗ್ ಅಂತ. ಮೇಡಮ್ ಆಲ್ರೆಡಿ ಎದ್ದು ಆಟ ಆಡ್ತಾ ಇದ್ದಾರೆ. ನಾನು ಅವ್ರಿಗಿಂತ ಮುಂಚೆ ಎದ್ದು ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡ್ರೆ ನನ್ನೇ ಎಬ್ಬರಿಸ್ಬಿಟ್ರು. ಈಗೀಗ ಸ್ವಲ್ಪ ಬೇಗ ಎದ್ದೊಳ್ತಾಳೆ. ಸೊ ಏನು ಸ್ಪೆಷಲ್ಲು ಅಂದರೆ ಇವತ್ತು ನಮ್ಮ ಪಾಪುದು 6 months ಬರ್ತ್ಡೇ. ಆಲ್ರೆಡಿ ಅರ್ಧ ವರ್ಷ ಆಗೋಯ್ತು, ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅದರ ಜೊತೆ ಇವತ್ತು ಪಾಪು ಫೋಟೋಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಒನ್ ಬಿಕಾಸ್ ನಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನೀವೆಲ್ಲ. ಸೊ ನಿಮ್ಮ ಜೊತೆ ನಮ್ಮ ಪಾಪು ಫೋಟೋಸ್ ಶೇರ್ ಮಾಡ್ಕೊಳ್ಳೋದು ಅದು ಫಾರ್ ದ ಫಸ್ಟ್ ಟೈಮ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ನಾನು ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಫೋಟೋಸ್ ಹಾಕಿದಾಗೂ ನೀವೆಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ರಿ. ಸೊ ಇವಾಗ ನಮ್ಮ ಪಾಪುಗೆ ನಮಗೆ ಇನ್ನೆಷ್ಟು ಪ್ರೀತಿ ಸಿಗಬಹುದು ಅಂತ ಐ ಆಮ್ ವೇಟಿಂಗ್. ಸೊ ಏನ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಟ ತಾಚಿ ತಾಚು ಆತ ರಜಾ ಆಯ್ತಾ? ಹಾಯ್ ಹೇಳು, ಗುಡ್ ಮಾರ್ನಿಂಗ್, ಹ್ಯಾಪಿ ಬರ್ಡೇ ಕಂದು. ನಿಂದೆ ಇವತ್ತು ಬರ್ಡೇ ಶಮ, ನಿಂದೆ ಇವತ್ತು ಬರ್ಡೇ. ಸೊ ಹಾಗೆ ಪಾಪುಗೆ ಇವತ್ತು ಒಂದು ಕೇಕ್ ಆರ್ಡರ್ ಮಾಡಿದ್ದೀನಿ. ಡ್ರೆಸ್ಸು ಕೇಕ್ ಎಲ್ಲ ಪುಟ್ಟದಾಗೋ ಮನೇಲಿ ನಾವೇ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ. ಏನು ಜಾಸ್ತಿ ಪ್ಲ್ಯಾನ್ಸ್ ಇಲ್ಲ, ಜಸ್ಟ್ ಸ್ಪೆಂಡ್ ಟೈಮ್ ವಿತ್ ಪುಟ್ಟಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಾಲಿ ನಳಿ ಕರಿತಾ. ಚಿರಣ ಬಾಬಣ್ಣ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಾಬಣ್ಣ ಅಂದ್ರೆ ಎಷ್ಟು ಗಂಟೆ ಅದ್ಲ ಒಂದು 7ಗೆ, 6:40. ಹ್ಯಾಪಿ ಬರ್ಡೇ ಚಿನ್ನ, ನಿಂದು 6 months ಬಂಗಾರಿ. ಯಾಕೊಬ್ಬನೇ ಯಾಕನೆ ಬರೋದು ನೀನು ಒಂದು ನ್ಯೂಸ್ ಪೇಪರ್ ಅದವ ಅದವ ಏನೋ ಇಷ್ಟು ಸಾಕೋಗ್ಬಿಟ್ಟಿದ್ಯಾ ಚಿನಿ. ಅಪ್ಪು ಅಪ್ಪು ಅಂತದೆ. ಅಯ್ಯೋ ಫುಲ್ಲು ಎಂದ್ಲು ಅರ್ಪಿತಾ ಬೇಡ. ಅಪ್ಪು ಬೇಕಾ ನಿಮ್ಗೆ? ಅಪ್ಪು 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 ಅಪ್ಪು. ಅಯ್ಯೋ ಆಂಟಿ, ನಿಮ್ಗೆ ವೆಲ್ಕಮ್ ಬ್ಯಾಕ್ ಫಸ್ಟ್ಲಿ ನಮ್ ಚಾನೆಲ್ಗೆ. ಇಷ್ಟ ದಿನದಿಂದ ಕಾಣೆ ಆಗೋಗಿದ್ರಿ. ನಿಮ್ದು 2024 ಹೆಂಗಿತ್ತು? 2024 ವರ್ಷ ಅದು ಆ ವರ್ಷದಲ್ಲಿ ನಮ್ ಡಿಚ್ಚಿ ಹುಟ್ಟಿದ್ಲು. ಡಿಚ್ಚಿ ಇವಾಗ ಡಿಚ್ಚಿ ಅಂತ ಇಟ್ಟಿದ್ರಿ, ಫಸ್ಟ್ ಕುಲ್ಶಾಮ ಅಂತ ಇಟ್ಕೊಂಡಿದ್ದೆ. ಆಮೇಲೆ ಚೆನ್ನಾಯ್ತದು ಆ ವರ್ಷ. ಫುಲ್ ಇದ್ರ ಜೊತೆನೆ ಇದು ಹೋಗಿದೆ ಗೊತ್ತಿಲ್ಲ ಈ ವರ್ಷ ಹಂಗೆ ಅಂತ. ಡಿಚ್ಚಿ ಹುಟ್ಟಿದ್ಮೇಲೆ ಈ ವರ್ಷ ನೀವು ಏನೋ ಒಂದ್ ಪಾಠ ಕಲ್ತಿದೀನಿ ಅಂದ್ರೆ ಏನು? ಏನೋ ಒಂದು ಒಳ್ಳೇದೋ ಕೆಟ್ಟದೋ ಒಂದ್ ಲೆಸನ್ ಕಲ್ತ್ಕೊಂಡಿದೀನಿ ಅಷ್ಟೇ. ಯಾರಿಂದ? ಅವಳಿಂದಾನ? ಓ ಯಪ್ಪ ದೇವ್ರೆ. ಆಮೇಲೆ 2025ಗೆ ಏನಾದ್ರೂ ಕ್ಯಾರಿ ಮಾಡ್ತೀನಿ ಈ ವರ್ಷ ಕಲ್ತಿರೋದು ಅಂತ ಅಂದ್ರೆ? ಹೊರಗಡೆ ಸುತ್ತಾಡ್ಬೇಕು ಅಂತ ಇದ್ದೀನಿ. ಜಾಸ್ತಿ ಸುತ್ತಾಡ್ಬೇಕು ಅಂತ ಇದ್ದೀರಾ, ಸೂಪರ್. ಆಮೇಲೆ ಯಾರ ಜೊತೆ? ಇವಳ ಜೊತೆನಾ? ಡಿಚ್ಚಿನ ಹಾಕೊಂಡಿ ಯಾವ್ಯಾವ ನಂಗೆ ದೋಸೆ ಕಂಡ್ರೆ ಇಷ್ಟ. ನಮ್ ಡಿಚ್ಚಿ ಎತ್ತಾಕೊಂಡು ಹೋಗಿ ಬೆಣ್ಣೆ ದೋಸೆ, ವಿದ್ಯಾರ್ಥಿ ಭವನ್ ದೋಸೆ, ಎಲ್ಲೆಲ್ಲಿ ದೋಸೆ ಇಡ್ಲಿ ಸಿಗುತ್ತೆ ಇದು ಚೆನ್ನಾಗಿ ತಿನ್ಕೊಂಬತ್ತೀವಿ. ನಮ್ದು ಇನ್ನೇನು ಸ್ಪೆಷಲ್ ಇಲ್ಲ. ಬಾಯ್ ಡಿಚ್ಚಿ. ಆಮೇಲೆ ಈ ವರ್ಷ ನೀವ್ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ? ಯಾರೋ ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಡಿಚ್ಚಿಗೆ ಹೇಳ್ಬೇಕೇನೋ ಅನ್ನಿಸ್ತದೆ. ಅವಳೇನ್ ಮಾಡಿ? ಅವಳಿಂದಾನೇ ಸ್ವಲ್ಪ ಖುಷಿ ಜಾಸ್ತಿ ಸಿಕ್ಕಿದೆ. ಮತ್ತೆ ತಾಳ್ಮೆ ಕಲ್ತಿದ್ದೀನಿ.
ಯಾರೋ ಒಬ್ರಿಗೆ ಸಾರಿ ಹೇಳ್ಬೇಕಂದ್ರೆ ಯಾರಿಗೂ ಹೇಳಂಗಿಲ್ಲ ಹೋಗಮ್ಮ. ನಾನು ಯಾರಿಗೂ ಸಾರಿ ಹೇಳಲ್ಲ. ನನ್ ಜೊತೆ ನಿಮ್ಗೆ ಈ ವರ್ಷ ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ ಡೆಲಿವರಿ ಅಂದ್ರೆ ಮಗುವಾಗಿದ್ದ ದಿವಸ ಅವತ್ತು ಏನ್ ಚೆನ್ನಾಗಿ ಅನಿಸ್ತಾವ. ಪಾಪ ಹುಟ್ಟದಾಗ ಚೆನ್ನಾಗಿ ಅನ್ನಿಸ್ತು. ಇವಳು ಬಿಟ್ಬಿಟ್ಟು ಬೇರೆ ಹೇಳ್ರಿ. ನೀನ ಅದು ಪಾಪ ಅಷ್ಟೊಂದು ಪೇನ್ ಬಂದ್ರು ಎಲ್ಲೂ ಒಂದ್ ಸ್ವಲ್ಪನೂ ಕಿಚ್ಕೊಳ್ದಲ್ಲ, ಏನು ಮಾಡ್ದಲ್ಲ, ನೀನು ಒಬ್ಳೇ ನೋವು ತಗೋತಾ ಇದ್ದಲ್ಲ, ನಂಗೆ ಅದಿಷ್ಟ. ಥ್ಯಾಂಕ್ ಯು ಹೇಳ್ಬಿಟ್ಟು ನಳಿ. ಥ್ಯಾಂಕ್ ಯು ದೇವಸ್ಥಿನಮ್ಮ. ನಾನು ಈ ವರ್ಷ ನಳಿ ಆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೇಮ್ ರೀಸನ್, ಅದಕ್ಕೇನೆ ನಾನು ನೆನೆನೂ ಹೇಳ್ತಾ ಇದ್ದೆ, ನೀವು ಅಷ್ಟು ಧೈರ್ಯ ಕೊಟ್ಟಿರ್ಲಿಲ್ಲ ಅಂದ್ರೆ ನಾನ್ ಡೆಲಿವರಿನ ಯೋಚನೆನೂ ಮಾಡ್ತಿರ್ಲಿಲ್ವ. ನಾನು ಮೊದ್ಲೇ ಎದುರು ಕುಕ್ಲಿ ಮುಂಚೆ ಎಲ್ಲ ನಾನ್ ಒಂದೊಂದ್ಸತಿ ನಂಗೆ ಅನ್ಸುತ್ತೆ ನಾನೇನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಸ್ಟ್ರಾಂಗ್ ಇದೆಯಾ ಸಿಕ್ಕಾಪಟ್ಟೆ. ಪಾಪು ಹೆಂಗೆ ಅಂದ್ರೆ ಅವತ್ತು ನನ್ ಪೇನ್ ಅಷ್ಟು ಬರ್ತಾ ಇದ್ರು ನೀನೇನು ಮಾತಾಡಿದ್ರಲ್ಲ, ಒಂಚೂರು ನನ್ ಮುಖದಲ್ಲೂ ಕಾಣಿಸ್ಕೊತಾ ಇರ್ಲಿಲ್ಲ, ಏನು ಇರ್ಲಿಲ್ಲಲ್ಲ. ಅನ್ಕೊಂಡೆ ತಡ್ಕೋತೀಯ, ಇಷ್ಟೊತ್ತಾದ್ರೂ ತಡ್ಕೋತೀಯ ಅಂತ. ಮೇಜರ್ ಕ್ರೆಡಿಟ್ಸ್ ನಿಮ್ಗೆನೆ, ಅದಕ್ಕೆ ಥ್ಯಾಂಕ್ ಯು. ಅಂಡ್ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಮ್ಮನ್ನ, ಅದಕ್ಕೆ ಥ್ಯಾಂಕ್ ಯು. ಬೇಗ ಎದ್ದು ಬಿಡ್ತಾವೆ ಇವಾಗ 6:15. ಪಾಪು ಹಾಗೆ ನಳಿ ಆಂಟಿ ಮೇಲೆ ಮಲಗ್ಬಿಟ್ಟಿದ್ಲು. ಚಳಿ ಅಲ್ವಾ, ಯೂಶಲಿ ಅವಳು ಮಲಗಲ್ಲ ಇಷ್ಟೊತ್ತಿಗೆ, ಬಟ್ ಇವತ್ತು ಸ್ವಲ್ಪ ಚಳಿ ಒಂಚೂರು ಡ್ರಿಝಲ್ ಬೇರೆ ಆಗ್ತಿದೆ. ಸೊ ಹಾಗಾಗಿ ಬೆಚ್ಚಗಂಗೆ ಆಂಟಿ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಮಲಗಿಸಿದ್ದೀನಿ. ಅವಳು ಪ್ರಾಬಬ್ಲಿ ಇನ್ನೊಂದು 20-30 ಮಿನಿಟ್ಸ್ ಅಂತೂ ಎದೋಳಲ್ಲ. ಅಷ್ಟೊತ್ತಿಗೆ ನನ್ನ ಕೆಲಸಗಳು ಮಾಡ್ಕೊಂಡು ಬಿಡೋಣ ಅಂತ. ತಲೆಗೆ ಎಣ್ಣೆ ಹಚ್ಕೋಬೇಕು, ಇವತ್ತು ಥರ್ಸ್ಡೇ ಅಲ್ವಾ, ಸೊ ತಲೆ ಸ್ನಾನ ಮಾಡಿ ಅಭ್ಯಾಸ. ಆದರೆ ಎಣ್ಣೆ ಚಳಿಗೆ ಗಟ್ಟಿಯಾಗೋಗಿದೆ, ಅದಕ್ಕೆ ಬಿಸಿನೀರಲ್ಲಿ ಇಟ್ಟಿದ್ದೀನಿ, ಒಂಚೂರು ಕರಗ್ತಾ ಇದೆ. ಸೊ ಹಾಗೆ ಅದು ಒಂಚೂರು ಕರಗೋ ಅಷ್ಟೊತ್ತಿಗೆ ನಾನು ಅಂದ್ಕೊಂಡೆ, ನೀವೆಲ್ಲ ತುಂಬ ಜನ ನನಗೆ ಪೋಸ್ಟ್ ಪಾರ್ಟಮ್ ಹೇರ್ ಫಾಲ್ ಬಗ್ಗೆ ಕೇಳ್ತಿದ್ರಿ ಕಮೆಂಟ್ಸಲ್ಲೆಲ್ಲ, ಅದರ ಬಗ್ಗೆ ಹೇಳಿ, ನಿಮಗೆ ಆಗ್ತಿದ್ಯಾ, ಹೇಗೆ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತೆಲ್ಲ. ಅಫ್ಕೋರ್ಸ್ ನನಗೂ ಒಂಚೂರು ನೋಟಿಸ್ ಮಾಡಿದೆ. ನಾನು ಅರೌಂಡ್ 4-5 ಮಂತ್ಸ್ ಟೈಮಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ನನಗೆ ಒಂಚೂರು ಹೇರ್ ಫಾಲ್ ಕಾಣಿಸ್ತು, ಬಟ್ ತುಂಬ ಏನಿಲ್ಲ. ನಾನು ನೋಡಿರೋ ಪ್ರಕಾರ ಹೇರ್ ಫಾಲ್ ಆಗೋದು ರೀಸನ್ಸ್ ಏನು ಅಂದರೆ, ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನಿದ್ದೆ ಚೆನ್ನಾಗಿ ಮಾಡ್ತಾ ಇರ್ತೀವಿ, ಊಟ ಮಗು ಇದೆ ಅಂದ್ಬಿಟ್ಟು ಆದಷ್ಟು ಮನೆ ಊಟ ಹೆಲ್ದಿ ಫುಡ್ಡೇ ತಿಂತಾ ಇರ್ತೀವಿ. ಆಮೇಲೆ ಎಲ್ಲ ಥರ ಊಟ ತಿಂತಾ ಇರ್ತೀವಿ, ವೆರೈಟಿ ಆಫ್ ಫುಡು. ಆಮೇಲೆ ಸ್ಟ್ರೆಸ್ ಅಷ್ಟೊಂದು ಜಾಸ್ತಿ ಮಾಡ್ಕೊತಾ ಇರಲ್ಲ, ಬಿಕಾಸ್ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡಾಗಿ ಎಲ್ಲರದ್ದು ಕೇರು ಅಟೆನ್ಷನು ನಮ್ಮ ಮೇಲೆ ಇರುತ್ತೆ. ಆ್ಯಂಡ್ ಹಾರ್ಮೋನ್ಸ್ ಕೂಡ ಆ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಟೈಮಲ್ಲಿ ವಾಕಿಂಗ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಅಗೇನ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಇದೆಲ್ಲ ರೀಸನಿಂದ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಮಗೆಲ್ರಿಗೂ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಯಾಕೆ ಉದುರೋಗುತ್ತೆ ಅಂತ ಅಂದರೆ, ನಿದ್ದೆ ಸರಿ ಹೋಗ್ತಾ ಇರಲ್ಲ ಪಾಪು ಆಗಿರೋದ್ರಿಂದ. ಆ್ಯಂಡ್ ಹಾರ್ಮೋನ್ ಸಡನ್ನಾಗಿ ಡ್ರಾಪ್ ಆಗುತ್ತೆ ನಮಗೆ. ಅಷ್ಟು ಚೆನ್ನಾಗಿದ್ದಿದ್ದು ಹಾರ್ಮೋನ್ಸ್ ಎಲ್ಲ ಡ್ರಾಪ್ ಆದಾಗ ಹಾರ್ಮೋನ್ಸ್ ಏರುಪೇರು ಆಗುತ್ತೆ. ಆ್ಯಂಡ್ ತುಂಬ ಸ್ಟ್ರೆಸ್ ಮಾಡ್ಕೊತಾ ಇರ್ತೀವಿ ಫಾರ್ ವೇರಿಯಸ್ ರೀಸನ್ಸ್. ಆ್ಯಂಡ್ ಊಟ ರಿಸ್ಟ್ರಿಕ್ಷನ್ಸ್ ಒಂದಷ್ಟು ಜನ ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಚೆನ್ನಾಗಿ ತಿಂತಾ ಇದ್ದವರು ಸಡನ್ನಾಗಿ ಮಗುವಾಗಿದ್ದ ತಕ್ಷಣ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ತುಂಬ ಸತಿ ನೀರು ಕುಡಿಯಲ್ಲ ಚೆನ್ನಾಗೆ. ಇದೆಲ್ಲ ರೀಸನ್ಸಿಂದ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅಷ್ಟೊಂದು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಆಗ್ತಾ ಇರಲ್ಲ. ಇದೆಲ್ಲ ಕಾರಣಗಳಿಂದನೂ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಕೇರ್ ತೊಗೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ನಾವು ಏನೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಆಗೋಯ್ತು. ಒಂದು ಫಸ್ಟ್ಲಿ ಹೆಲ್ದಿ ಫುಡ್ ಅಂದರೆ ಒಳ್ಳೆ ನ್ಯೂಟ್ರಿಷನ್ ಬಾಡಿ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂಗೆ ಗೊತ್ತು ತುಂಬ ಜನದ ಮನೇಲಿ ರಿಸ್ಟ್ರಿಕ್ಷನ್ ಇರುತ್ತೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಪೋಸ್ಟ್ ಪ್ರೆಗ್ನೆನ್ಸಿ ಅಂತ. ದಟ್ ಇಸ್ ಫೈನ್, ಬಟ್ ಆದಷ್ಟು ಸ್ವಲ್ಪ ಹೆಲ್ದಿ ಊಟ, ಬರೀ ಅನ್ನ ತಿಳಿ ಸಾರು ಬಿಸಿ ಬಿಸಿ ಹೀಗೆ ತಿನ್ನೋದಕ್ಕಿಂತ ಇನ್ನೊಂಚೂರು ನ್ಯೂಟ್ರಿಷನ್ ಫ್ರೂಟ್ಸ್ ಇರ್ಬೋದು, ಆಮೇಲೆ ಪ್ರೋಟೀನ್ ಇಂಟೇಕ್ ಮಾಡೋದು, ಮೊಟ್ಟೆ ತಿನ್ನೋದು, ಇದೆಲ್ಲನೂ ಅಥವಾ ನಿಮ್ಗೆ ಏನೇನು ಪ್ರೋಟೀನ್ ಸೋರ್ಸ್ ಇರುತ್ತೆ ಸೊ ನೋಡಿಕೊಂಡು
ಆದಷ್ಟು ಅದನ್ನು ಇಂಟೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನನ್ನ ಡಾಕ್ಟರು ನಂಗೆ ಅದೇ ಹೇಳಿದ್ದು, ಪ್ರೋಟೀನ್ ಇಂಟೇಕ್ ಆ್ಯಂಡ್ ಫ್ರೂಟ್ಸ್, ನ್ಯೂಟ್ರಿಯೆಂಟ್ಸ್. ಸೊ ಇದೆರಡು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರು. ಅದ್ರ ಜೊತೆ ಒಂದಷ್ಟು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ನಾನು ಐರನ್ ಮತ್ತು ಕ್ಯಾಲ್ಶಿಯಮ್ ವಿತ್ ವೈಟಮಿನ್ ಡಿ ಇದ್ದಿದ್ದು ಸಪ್ಲಿಮೆಂಟ್ಸ್ ತೊಗೋತಾ ಇದ್ದೆ. ಸೊ ಇದು ಒಂದು. ಆ್ಯಂಡ್ ಟೈಮಿಗೆ ಊಟ ಮಾಡೋದು, ಬಿಕಾಸ್ ಮಗು ಬಂದಾದಮೇಲೆ ಮಗು ಮೇಲೆ ಗಮನ ಕೊಟ್ಕೊಂಡು ನಾವು ನಮ್ಮ ಮೇಲೆ ಅಷ್ಟು ಕೇರ್ ಮಾಡ್ಕೊಳ್ಳಲ್ಲ. ಸೊ ಅದನ್ನು ಬಿಟ್ಟು ಅಟ್ಲೀಸ್ಟ್ ಒಂದು 10 ನಿಮಿಷ. ಆ್ಯಂಡ್ ಇನ್ನೊಂದು ನಾನು ನೋಟಿಸ್ ಮಾಡಿರೋದು, ಮಗು ಆದಮೇಲೆ ಊಟ ನಾವು ಗಬ ಹೆಂಗೆಂಗೋ ತಿನ್ಬಿಟ್ಟಿರ್ತೀವಿ ಮಗು ಇದೆ ಅಂತ. ಸೊ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಮಗುನ ಅಮ್ಮನ ಕೈಲೋ ಅಥವಾ ನಿಮ್ಮ ಹಸ್ಬೆಂಡ್ ಕೈಲೋ ಕೊಟ್ಟು ಒಂದು 10 ನಿಮಿಷ ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎರಡನೇದು, ಇದು ಹೇಳಲೇಬೇಕು, ವೈಟಮಿನ್ ಡಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಮುಂಚೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊರಗಡೆ ಎಲ್ಲ ಹೋಗ್ತಾ ಇರ್ತಿದ್ವಿ, ವಾಕಿಂಗ್ ಅಂತ ಹೋಗ್ತಾ ಇರ್ತಿದ್ವಿ. ಸೊ ಒಂದಷ್ಟು ವೈಟಮಿನ್ ಡಿ ಸಿಗೋದು ನಮಗೆ, ಅಂದರೆ ಬಿಸಿಲು, ಸೂರ್ಯ, ಸನ್ ರೇಸಿಂದ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಒಂದು ರೂಮ್ ಒಳಗೆ ಕುತ್ಕೊಂಡ್ಬಿಟ್ಟಿರ್ತೀವಿ, 4 ಗೋಡೆ ಮಧ್ಯೆ ಯಾವ ವೈಟಮಿನ್ ಡಿನೂ ಸಿಗಲ್ಲ ನಮಗೆ. ಸೊ ಅಟ್ಲೀಸ್ಟ್ ಮಗುಗೆ ನಾವೇನು ಬಿಸಿಲಲ್ಲಿ ಇಟ್ಕೋತೀವಿ ಮಸಾಜ್ ಮಾಡುವಾಗ, ಅವಾಗ ಒಂದು 10-15 ನಿಮಿಷ ನಾವು ಬಿಸಿಲಲ್ಲಿ ಕುತ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು. ಆ್ಯಂಡ್ ನೆಕ್ಸ್ಟು ನೀರು ಕುಡಿಯೋದು, ಅಟ್ಲೀಸ್ಟ್ ಬಿಸಿನೀರೇ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕುಡಿಯೋದು ಇಂಪಾರ್ಟೆಂಟ್. ನನಗೆ ನನ್ನ ಡಾಕ್ಟರ್ ಅಟ್ಲೀಸ್ಟ್ 3 to 4 ಲೀಟರ್ಸ್ ಡೈಲಿ ಕುಡಿಬೇಕು ಅಂತ ಹೇಳಿದರು. ನಾನು ಒಂದು 2.5 to 3 ಲೀಟರ್ಸ್ ಅಂತೂ ಡೈಲಿ ಕುಡಿತಿದ್ದೆ. ಆ್ಯಂಡ್ ನೆಕ್ಸ್ಟು ನಿದ್ದೆ. ಇದು ಒಂಥರ ಹೇಳೋದು ಕಷ್ಟ, ನಿದ್ದೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಕೆಲವೊಂದು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಕೆಲವೊಂದು ಮಕ್ಕಳು ಮಧ್ಯೆ ಎದ್ದೊಳ್ತಾ ಇರ್ತಾರೆ, ಅಥವಾ ಇನಿಷಿಯಲ್ ಡೇಸಲ್ಲಿ ನಾವು ಎದ್ದು ಫೀಡ್ ಮಾಡಿಸ್ಬೇಕಾಗತ್ತೆ. ಬಟ್ ಆದಷ್ಟು ರೆಸ್ಟ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಆ ವಿಷಯದಲ್ಲಿ ಐ ಆಮ್ ವೆರಿ 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 ಲಕ್ಕಿ ಆ್ಯಂಡ್ ಬ್ಲೆಸ್ಡ್. ಬಿಕಾಸ್ ನನ್ನ ಮಗಳು ಆಲ್ಮೋಸ್ಟ್ 25-28 ಡೇಸ್ ಇದ್ದಾಗಿಂದನೂ ಥ್ರೂ ಔಟ್ ನೈಟ್ ಮಲಗ್ತಾಳೆ. ಸೊ ಹಾಗಾಗಿ ನನಗೆ ತೀರಾ ನಿದ್ದೆದು ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ. ಅಟ್ಲೀಸ್ಟ್ ನಿಮಗೆ ನೈಟ್ ನಿದ್ದೆ ಸರಿ ಹೋಗ್ತಿಲ್ಲ ಅಂದ್ರೂ ಬೆಳಗ್ಗೆ ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನಿದ್ದೆ ಮಾಡಿ. ಆ್ಯಂಡ್ ನೆಕ್ಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂತಂದರೆ ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟಿ ಕೊಡಬೇಕು ಬಾಡಿಗೆ. ಸೊ ಮನೆ ಒಳಗೇ ಕುತ್ಕೊಂಡು, ಅಂದರೆ ರೂಮ್ ಒಳಗೆ ಕುತ್ಕೊಂಡಿರೋದು ಬದಲು ಅಟ್ಲೀಸ್ಟ್ ಮನೇಲೇ ಓಡಾಡಿ ಅಥವಾ ಹೊರಗಡೆ ಹೋಗಿ. ನಾನು ಮಗುಗೆ 1 ಮಂತ್ ಆದಮೇಲಿಂದನೇ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲೇ ನಮ್ಮ ಮನೆ ಹತ್ರ ಪಾರ್ಕ್ ಇದೆ, ಅಥವಾ ಸುಮ್ಮನೆ ರೋಡಲ್ಲಿ, ಅಥವಾ ಕೆಲವೊಂದು ಸತಿ ಹೊರಗಡೆ ಹೋಗೋಕ್ಕಾಗಲ್ಲ, ಮಳೆ ಗಿಳೆ ಎಲ್ಲ ಇದೆ ಅಂತಂದರೆ ಟೆರೆಸ್ಸಲ್ಲಿ ಅಥವಾ ಮನೆ ಮುಂದೆನೇ ಹೀಗೆ ವಾಕಿಂಗ್ ಮಾಡ್ತೀನಿ. ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್, ಆ್ಯಂಡ್ ಮೇಲೆ ಕೆಳಗೆ ಇಳಿತಾ ಇರ್ತೀನಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಒಂದು 10-15 ನಿಮಿಷ ಆದರೂ, ಒಂದು 20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡೋದು ಇಂಪಾರ್ಟೆಂಟ್. ಸೊ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಅಥವಾ ರೂಮಲ್ಲೇ ಕೂತಿದ್ದ ಕಡೆನೇ ಒಂಚೂರು ಸ್ಟ್ರೆಚಿಂಗ್ ಎಲ್ಲ ಮಾಡೋದು, ಇದು ಮಾಡಿದ್ರೂ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ನನಗೆ ಹೆಲ್ಪ್ ಆಗಿರೋದು. ಆ್ಯಂಡ್ ಇದ್ರ ಜೊತೆ ಇನ್ನೊಂದು, ಇದ್ರ ಬಗ್ಗೆ ಮಾತಾಡಲೇಬೇಕು. ದಿಸ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ. ನೀವು ನೋಡಿರ್ತೀರ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ಇದನ್ನು ಯೂಸ್ ಮಾಡಿದ್ದೆ. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿನೂ ಅಷ್ಟೇ. ತುಂಬ ಹೇರ್ ಆಯಿಲ್ಸ್ ನಾನು 1-2-3 ಟ್ರೈ ಮಾಡ್ತಾನೆ ಇರ್ತೀನಿ. ಬಿಕಾಸ್ ನನಗೆ ಒಂದೇನಂದರೆ ಕಳಿಸ್ಕೊಡ್ತಾ ಇರ್ತಾರೆ. ಸೊ ನಂಗೆ ಟ್ರೈ ಮಾಡೋ ಆಪ್ಷನ್ ಇರುತ್ತೆ, ಅಥವಾ ಕೆಲವೊಂದು ಸತಿ ಒಳ್ಳೊಳ್ಳೆ ರಿವ್ಯೂ ನೋಡಿದಾಗ ಟ್ರೈ ಮಾಡೋಣ ಅಂತ ತರಿಸ್ಕೊತೀನಿ. ಬಟ್ ದಿಸ್ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ಲಿ ವಿತ್ ಮೀ. ವಾರಕ್ಕೆ 1 ಸತಿ, ನಾನು ವಾರಕ್ಕೆ 2 ಸತಿ ತಲೆ ಸ್ನಾನ ಮಾಡ್ತೀನಿ. ಸೊ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಅದರಲ್ಲಿ 1 ಸತಿ ಆದರೂ ಇದನ್ನು ಯೂಸ್ ಮಾಡ್ತೀನಿ ಮಿನಿಮಮ್. ಅಂದರೆ 1 ಸತಿ, ಕೆಲವೊಂದು ಸತಿ 2 ಸತಿ ಇದೆ ಅಪ್ಲೈ ಮಾಡ್ತೀನಿ, ಅಥವಾ 1 ಸತಿ ಇದು, ಇನ್ನೊಂದು ಸತಿ ಬೇರೆ ಯಾವುದಾದ್ರೂ ಹಿಂಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಶ್ಯಾಂಪೂನು ಅಷ್ಟೇ, ವಾರಕ್ಕೆ 1 ಸತಿ. ನಾನು ಯಾವಾಗ ಹೇರ್ ಆಯಿಲ್ ಸೀಕ್ರೆಟ್, ಇದು ಬಂದ್ಬಿಟ್ಟು ಹೇಳಲೇ ಇಲ್ಲ ಅಲ್ವಾ, ಸೀಕ್ರೆಟ್ ಹೇರ್ ಆಯಿಲ್ ಬ್ಲೂ ಲಿಲ್ಲಿ ಅಂತ ನಾನು ಯೂಸ್ ಮಾಡ್ತಾ ಇರೋದು. ಇನ್ನು ಬ್ಲ್ಯಾಕ್ ಚಾಮ್ ಬೇರೆ ಬೇರೆ ಎಲ್ಲ ಇದೆ. ಇದು ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಅಂದರೆ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಬ್ಲೂ ಲಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ತೆಗಿಬೇಕು. ಇದನ್ನೇನು ಲಾಸ್ಟಲ್ಲಿದೆ ಅಲ್ಲ, ಇದು ಆ್ಯಕ್ಚುಲಿ ನಂದು 2ನೇ ಬಾಟಲು. ಸೊ 1 ಬಾಟಲ್ ಪ್ರೆಗ್ನೆನ್ಸಿ ಪೂರ್ತಿ ಖಾಲಿ ಆಯಿತು. ಸೊ ಅದಾದಮೇಲೆ ಇದನ್ನು ಶುರು ಮಾಡಿದೆ. ಸೊ ಇದು ನನಗೆ ಬಿಸಿನೀರಲ್ಲಿ ಒಂಚೂರು ಇಟ್ಟರೆ ಬಿಸಿನೂ ಆಗುತ್ತೆ, ಆ್ಯಂಡ್ ಏನಾದರೂ ಈ ಟೈಮಲ್ಲಿ ಗಟ್ಟಿಯಾಗಿದ್ದರೆ ತೆಳ್ಳಗಾಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ವಾರಕ್ಕೆ 1 ಸತಿ ಇದನ್ನು ಅಪ್ಲೈ ಮಾಡಿ. ನಾನು ಓವರ್ ನೈಟ್ ಬಿಡಲ್ಲ, ಬಿಕಾಸ್ ಇವಾಗ ನನ್ನ ಮಗಳಿಗೆ ಫ್ಯಾನ್ ಇರಲೇಬೇಕು ಯಾವಾಗಲೂ ನೈಟು, ಅವ್ರ ಡ್ಯಾಡಿ ಥರ. ಆ್ಯಂಡ್ ನನಗೆ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಫ್ಯಾನ್ ಪೂರ್ತಿ ಹಾಕ್ಕೊಂಡು ಮಲಗಿದ್ರೆ ತಲೆ ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಓವರ್ ನೈಟ್ ಅಪ್ಲೈ ಮಾಡಲ್ಲ.
ಬೆಳಗ್ಗೆ ಹೀಗೆ ತಲೆ ಸ್ನಾನ ಮಾಡೋ ದಿನ ಬೆಳಗ್ಗೆನೇ ಹಾಕ್ಕೊಬಿಡ್ತೀನಿ. ಸೊ ಬೆಳಗ್ಗೆ ಹಾಕ್ಕೊಂಡು 1-2 hours ನೆಕ್ಸ್ಟ್ ಪಾಪುಗೆ ಅವಳಿಗೆ ಮಸಾಜ್ ಎಲ್ಲ ಮಾಡಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಮಲಗಿಸೋ ತನಕ 1-2 hour ಆಗುತ್ತೆ. ಸೊ ಅದಾದಮೇಲೆ ನಾನು ತಲೆ ಸ್ನಾನ ಮಾಡ್ಕೊತೀನಿ. ಸೊ 2 hours ಬಿಡ್ತೀನಿ. ಆ್ಯಂಡ್ ಮಸಾಜ್ ಮಾಡ್ಕೊಳ್ಳೋದು. ಸೊ ಡೈಲಿ ನೈಟ್ ಅಟ್ಲೀಸ್ಟ್ ಒಂಚೂರು 5 minutes ಹಿಂಗೆ ಮಾಡ್ಕೊತೀನಿ. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಸ್ನಾನ ಮಾಡೋದು ಮುಂಚೆ ಒಂದು 5 ನಿಮಿಷ ಮಸಾಜ್ ಮಾಡ್ಕೊತೀನಿ. ಸೊ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ವಾರಕ್ಕೆ ಒಂದ್ಸತಿ ಇದೇ ಸೀಕ್ರೆಟ್ ಹೇರ್ ಆಯಿಲ್ ಅವ್ರದ್ದೇ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಇದೆ. ನಾನು ಇದ್ರ ಬಗ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ. ಕಂಡೀಷ್ನರ್ ಸ್ಮೆಲ್ ಅಂತೂ ಮ್ಯಾಂಗೋ ಫ್ಲೇವರ್, ಅದು ಸಕ್ಕತ್ತಾಗಿದೆ. ನನಗೆ ಇದು ತುಂಬ ಹೆಲ್ಪ್ ಆಗಿದೆ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು. ಸೊ ನೀವು ಹೋದರೆ ಅಲ್ಲಿ ರಿವ್ಯೂಸ್ ನೀವು ನೋಡ್ಬೋದು. ನಾನು ಆ್ಯಕ್ಚುಲಿ ಇದನ್ನು ಬೈ ಮಾಡಿದ್ದು ಫಸ್ಟ್ ರೀಸನ್ನೇ ನಾನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು ಇದನ್ನು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅವ್ರದ್ದು ರಿವ್ಯೂಸು. ಎಷ್ಟೊಂದು ರಿವ್ಯೂಸ್ ಇದೆ ಅವ್ರದ್ರಲ್ಲಿ, ಬಿಫೋರ್ ಆಫ್ಟರ್ ಪಿಕ್ಚರ್ಸ್ ಇರ್ಬೋದು ಎಲ್ಲನೂ. ಸೊ ಅದನ್ನು ನೋಡಿ ನನಗಿಷ್ಟ ಆಗಿ ಅದಾದಮೇಲೆ ಆರ್ಡರ್ ಮಾಡಿದ್ದೆ. ನಾನು ಆರ್ಡರ್ ಮಾಡಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರು ನನಗೆ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಕಳಿಸ್ಕೊಟ್ರು. ಅದನ್ನು ಟ್ರೈ ಮಾಡಾದ್ಮೇಲೆ ದ ಕಾಂಬಿನೇಷನ್ ಬೇಸಿಕಲಿ ಹೇರ್ ಆಯಿಲ್, ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ನನಗೆ. ಸೊ ವಾರಕ್ಕೆ ಒಂದ್ಸತಿ ಮಿಸ್ ಮಾಡಿದೆ ನಾನು ಇದನ್ನೇ ಮಾಡೋದು. ಸೊ ದಟ್ಸ್ ಅಬೌಟ್ ಮೈ ಪೋಸ್ಟ್ಪಾರ್ಟಮ್ ಜರ್ನಿ. ಪಾಪುಗೆ ಇವತ್ತು 6 months ಬರ್ಡೇಗೆ ಡ್ರೆಸ್ ಆರ್ಡರ್ ಮಾಡಿದ್ದೆ ಫಸ್ಟ್ ಕ್ರೈಯಿಂದ. ಒಂದು ಡ್ರೆಸ್ಸು ಮತ್ತು ಚಪ್ಪಲಿ ಆರ್ಡರ್ ಮಾಡಿದ್ದೆ. ಬಂದಿದೆ, ನೆನ್ನೆನೇ ಬಂತು. ನಾನು ಇವತ್ತು ವೀಡಿಯೋಲೇ ಓಪನ್ ಮಾಡೋಣ ಅಂತ ಇಟ್ಟಿದ್ದೆ. ಇನ್ನೂ 1-2 ಡ್ರೆಸ್ ಆರ್ಡರ್ ಹಾಕಿದ್ದೆ, ಅದು ಇವತ್ತು ಬರುತ್ತೆ, ನೋಡೋಣ. ಬಟ್ ಬರ್ತ್ಡೇ ಡ್ರೆಸ್ ಇದೆ, ನೆನ್ನೆನೇ ಬಂದ್ಬಿಡ್ತು ಥ್ಯಾಂಕ್ಫುಲಿ. ಈ ಕಲರ್ ಮಾಡಿದ್ದೆ, ಒಂಥರ ಪ್ಯಾರೆಟ್ ಗ್ರೀನ್. ಅವಳಿಗೆ ಆ್ಯಕ್ಚುಲಿ ಈ ಶೇಡ್ಸ್ ಆಫ್ ಗ್ರೀನ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಯಾವತ್ತೂ ಬರ್ಡೇಗೆ ಈ ಕಲರ್ ಟ್ರೈ ಮಾಡಿರಲಿಲ್ಲ ಅಂದ್ಬಿಟ್ಟು ತರಿಸ್ದೆ. ಬಟರ್ಫ್ಲೈ ಇದೆ, ಅದಕ್ಕೆ ತರಿಸಿದ್ದು, ಕ್ಯೂಟಾಗಿದೆ ಅಂತ. ಯಾವುದು ಫ್ರಂಟು ಯಾವ್ದು ಬ್ಯಾಕು? ಬಟರ್ಫ್ಲೈಯೇ ಬ್ಯಾಕ್ ಅನಿಸುತ್ತೆ. ನಾನು ಆ್ಯಕ್ಚುಲಿ ಅದು ಫ್ರಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಫೋಟೋಸ್ಗೆಲ್ಲ. ಬಟ್ ಇದು ಹಿಂಗಿದೆ. ಇದು ಎಷ್ಟು ಮಂತ್ಸ್ದು ಗೊತ್ತಾ? 6 to 9 months. ಅವಳಿಗೆ ಇವಾಗ 6 months ಅಲ್ಲ, ಸೊ ಅದಕ್ಕೆ ಇದು ತರಿಸ್ದೆ. ಹಿಂಗಿದೆ, ಕ್ಯೂಟ್ ಇದೆ ಅಲ್ಲ, ಗಮ್ಮಂತ ಇದೆ. ಆ್ಯಂಡ್ ನೆಕ್ಸ್ಟು ಒಂದು ಚಪ್ಪಲಿ ತರಿಸಿದ್ದೆ. ಎದ್ದು ಬಿಟ್ಲು, ಮಲಗಿದ್ಲು. ನಾನು ಇಲ್ಲೇ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಸೌಂಡ್ಗೆ ಕಂಡುಬಿಟ್ಟು ನೋಡ್ತಾ ಇದೆ. ಅಭಿ ಹೇಳ್ದ ನೀನು ಇಲ್ಲಿ ತೆಗೆದ್ರೆ ಅವಳು ಎದೊಳ್ತಾಳೆ ಅಂತ. ದೊಡ್ಡದಾಗಿ ಬಂದೆ. Oh, this is so cute. ತೋರಿಸ್ತೀನಿ, ಎಷ್ಟು ಕ್ಯೂಟಾಗಿದೆ. ಇದು ಚಪ್ಪಲ್. ನಾನು ಲಾಸ್ಟ್ ಟೈಮ್ ಶೂಸ್ ತರಿಸಿದ್ದೆ ಗೋವಾಗೆ, ಅದು 20 size ತರಿಸಿದ್ದೆ. ಸ್ವಲ್ಪ ಲೂಸ್ ಇತ್ತು ಅವಳಿಗೆ. ಸೊ ಇದು ಅದಕ್ಕೆ 18 size ತರಿಸ್ದೆ. ಆ್ಯಂಡ್ ಇದು ಚಪ್ಪಲಿ ಥರ ವೆಯ್ಟ್ ಇಲ್ಲ. ಆ ಶೂಸ್ ಆದರೆ ಸ್ವಲ್ಪ ಹೆವಿ ಇದೆ, ಇದು ತುಂಬ ಲೈಟ್ ವೆಯ್ಟ್, ಸಕ್ಕದಾಗಿದೆ. ಪಾಪುಗೇನೋ ಟಾಯ್ ಆರ್ಡರ್ ಮಾಡಿದ್ವಿ, ಬಂದಿದೆ, ನೋಡೋಣ. ಹಂಗೆ ಚಿನಿ ಪಾಪ, ದಿಸ್ ಇಸ್ ಸೋ ಕ್ಯೂಟ್. ಹಿಂಗೆ ಇನ್ನೊಂದು ಹೊಸ ಟಾಯ್ ಬಂತು ರಜಾ, ಕಚ್ಚೋದು ಅನ್ಸುತ್ತೆ. ಈ ಥರ ಕೊಡಬೇಕು. ಅವಳಿಗೆ ಇವಾಗ ಹಲ್ಲು ಬರ್ತಾ ಇದೆ ಅನ್ಸುತ್ತೆ, ಸಿಕ್ಕಾಬಟ್ಟೆ ಕಚ್ತಾ ಇದ್ದಾಳೆ. ಸೊ ಇದು ತರಿಸಿದ್ದೆ. ಎಲಿಫೆಂಟ್ ಆ್ಯಂಡ್ ರ್ಯಾಬಿಟ್. ನಂಗೆ ಅದೇನೋ ಎಲಿಫೆಂಟ್ ಹುಚ್ಚು, ಎಲ್ಲದರಲ್ಲೂ ಎಲಿಫೆಂಟ್ ಹುಡುಕ್ತಾ ಇತ್ತು. ಹಂಗೆ ಓಪನ್ ಆಗಿದೆ ನೋಡಿ. ಇದನ್ನು ವಾಶ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಕೊಡಬೇಕು. ಇಟ್ಕೊಂಡು ನೀಟಾಗಿ ಕಚ್ಚಕ್ಕೆ ಚೆನ್ನಾಗಿರುತ್ತೆ. ಚಿನ್ನಮ್ಮ ಬೇಕಾ ಇದು? ಇಲ್ಲಿ ರ್ಯಾಬಿಟ್, ಮೊಲ 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 ಏನದ? ಇರು ತೊಳೆದು ಕೊಡ್ತೀನಿ. ತೊಳೆದ್ಬಿಟ್ಟು ಕೊಡ್ತೀನಿ. ಪ್ಲೀಸ್ ತೊಳೆದ್ಬಿಟ್ಟು ಕೊಡ್ತೀನಿ. ಏನು ಮಾಯಾವಿ ಮಾಯಾವಿ
ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು. ಅವಾಗ ಅದೇ ಬ್ರ್ಯಾಂಡ್. ಇವತ್ತು ನಮ್ಮ ಪಾಪುಗೆ ಈ ಡ್ರೆಸ್ ಹಾಕ್ತಾ ಇದೀವಿ. ಇದೆರಡು ಅಂಕಲ್ ತಂದಿದ್ದು, ತುಂಬಾ ಬೇಗನೆ ತಂದ್ಬಿಟ್ಟಿದ್ರು. ಇವಾಗ ಫಿಟ್ ಆಗುತ್ತೆ. ಇದು ಕಾರ್ಡ್ರಾಯ್, ನಂಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಪಾಪುಗೆ. ಸೊ ಚಳಿ ಇರೋದ್ರಿಂದ ಇದಿಷ್ಟು ಹಾಕೋದು ಇವತ್ತು. ನನ್ನ ಫ್ರೆಂಡ್ ರಚನಾ ಕೊಟ್ಟಿದ್ದು ಇವತ್ತು ಹಾಕಬೇಕು. ಡ್ರೆಸ್ ಚೇಂಜ್ ಮಾಡ್ಬಿಟ್ಟೆ ಪುಟ್ಟಿಗೆ. ಅದ್ಯಾಕೋ ಚಳಿ ಇದೆ ಅಲ್ವಾ, ಸೊ ಓಹೋ ಅಪ್ಪು ಚಿನ್ನಮ್ಮ ಅಪ್ಪು ಅಪ್ಪು ಅಪ್ಪು. ಆ್ಯಂಡ್ ಆಲ್ಸೋ ಚಿನ್ನಮ್ಮಗೆ ಓಲೆ ಚೇಂಜ್ ಮಾಡಿದೆ. 2 days ಆಯಿತು. ಅಬಿಯವ್ರ ಅಕ್ಕ ಅಂದರೆ ನಮ್ಮ ಪುಟ್ಟಿಯವರ ಅತ್ತೆ ಓಲೆ ಗಿಫ್ಟ್ ಕೊಟ್ಟರು. ಸೊ ಡೈಮಂಡ್ ಚಿನ್ನಮ್ಮ ಡೈಮಂಡ್ ಇಯರಿಂಗ್ಸು. ಸೊ ಚೇಂಜ್ ಮಾಡಿದೆ ಇದನ್ನು. ಒಂದು ಸ್ವಲ್ಪ ಹತ್ಲು, ಇನ್ನೊಂದು ಶಿ ವಾಸ್ ಆಲ್ ಫೈನ್. ಬಟ್ ನನಗೆ ಸ್ವಲ್ಪ ಭಯ ಆಯಿತು ತೆಗೆದು ಹಾಕೋಕ್ಕೆ, ಬಿಕಾಸ್ ಸಣ್ಣದಾಗಿರುತ್ತೆ ಮಕ್ಕಳದ್ದು ಬೇರೆ ಅಂತ. ಬಟ್ ಇಟ್ಸ್ ಲುಕಿಂಗ್ ಕ್ಯೂಟ್. ಸೊ ಇದನ್ನ ನೆನ್ನೆ ಹಾಕಬೇಕಾಗಿತ್ತು ಕ್ರಿಸ್ಮಸ್ಗೆ, ಚೆನ್ನಾಗಿತ್ತು. ಬಟ್ ಎನಿವೇಸ್ ಹೈ ಫೈ ಶ್ಯಾಮ, ಹೈ ಫೈ. ಓಹೋ 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 ಚಿನ್ನೋ ಥ್ಯಾಂಕ್ ಯು ಹೇಳು ಎಲ್ಲರೂ ನಿನ್ಗೆ. ಶಿ ಸೋ ಕ್ಯೂಟ್, ಅವ್ಳ ಕಣ್ ಚೆನ್ನಾಗಿದೆ, ಪುಟ್ಟಕ್ಕ ಕ್ಯೂಟ್ ಆಗಿದೆ, ಪುಟ್ಟಕ್ಕ ಮುದ್ದಿ ತರ ಇದೆ, ಪುಟ್ಟಕ್ಕ ಸ್ಮೈಲ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸೋ ಮಚ್. ಥ್ಯಾಂಕ್ ಯು. ನೀನ್ ಸೇಮ್ ಅಮ್ಮ ತರನೇ ಇದ್ದಂತ ಶ್ಯಾಮ, ಅಪ್ಪು ಮಾತರ ಇದಂತೆ ನೀನು. ಹೌದಾ, ನೀನು ಮಿನಿ ಅಪ್ಪು ಮನ ನೀನು. ಫಾರ್ ಅ ಸರ್ಪ್ರೈಸ್ ಡ್ಯಾಡಿ ಇಸ್ ಟೇಕಿಂಗ್ ಅಸ್ ಔಟ್. ಲಂಚ್ ಡೇಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 6 months ಅಂತ. ಸಡನ್ ಆಗಿ ಆಂಟಿ ಆಕ್ಚುಲಿ ಫೋರ್ಸ್ ಮಾಡಿದ್ದು, ಹೋಗಿ ಬನ್ನಿ ಮನೇಲೇ ಇರ್ತೀರಾ ಅಂತ. ಸೊ ಪುಟ್ಟಕ್ಕ ಇಸ್ ಆಲ್ ರೆಡಿ. ಅವಳಿಗೆ ಬೇರೆ ಡ್ರೆಸ್ ಹಾಕೋಣ ಅನ್ಕೊಂಡೆ, ಆಮೇಲೆ ಇದೇ ಚೆನ್ನಾಗಿತ್ತು, ಮತ್ತೆ ಚೇಂಜ್ ಮಾಡೋದು ಬೇಡ ಅಂತ ಇದೇ ಹಾಕೊಂಡಿದೆ. ಅಂಡ್ ನಾವಿವಾಗ ಗಲ್ಪ್ಗೆ ಹೋಗ್ತಾ ಇದೀವಿ ಊಟಕ್ಕೆ ಅಂತ. ಇವಳು ಹೊಟ್ಟೆ ಎಲ್ಲ ತುಂಬಿದೆ, ಇನ್ನೇನು ನಿದ್ದೆ ಮಾಡ್ತಾಳೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಸೊ ಐ ಹ್ಯಾವ್ ಫ್ಯೂ ಕ್ವೆಶ್ಚನ್ಸ್ ಅಬಿಗೆ. ಓಕೆನಾ? ಅದು ಆರಿಸ್ಬಿಡು. ನಿನ್ 2024 ಹೆಂಗಿತ್ತು ವರ್ಷ? ಸೂಪರ್. ಬರೀ 1 word ಆನ್ಸರ್ ಏನು? ಸರಿ, ಹೈಲೈಟ್ ಆಫ್ 2024 ಏನು? ಒಂದು ನನ್ ಮರೆಯಕ್ಕೆ ಆಗ್ದಿರೋದು, ಇಟ್ ವಾಸ್ ದಿ ಬೆಸ್ಟ್ ಮೂಮೆಂಟ್ ಅಂದ್ರೆ ಮಗು ಹುಟ್ಟಿದ್ದು. ಆಂಟಿ ಅಮ್ಮ ಮಗ ಸೇಮ್ ಡೈಲಾಗ್. ಆಮೇಲೆ ನಂದು ನಿಂದು ಬೆಸ್ಟ್ ಮೆಮರಿ ಏನು 2024 ಅಲ್ಲಿ? ಮಗು, ಅದೇ ದಟ್ ಒನ್ ಮೂಮೆಂಟ್ ಯಾವುದು? ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದ ಟೈಮ್ಸ್ ಬೆಸ್ಟಾ? ಒಂದ್ ಯಾವ್ದಾದ್ರು ಇದೆಯಾ ಅದ್ರಲ್ಲಿ ಸ್ಪೆಸಿಫಿಕ್ ಈ ಮೂಮೆಂಟ್ ಅಂತ? ಆತರ ಏನಿಲ್ಲ. ಆಮೇಲೆ ನೀನು ಒಂದು ಲೆಸನ್ 2024 ಅಲ್ಲಿ ಕಲ್ತಿದ್ಯೇನು? ಕೂಲ್ ಆಗಿರ್ಬೇಕು ಅಂತನಾ? 2025 ಅಲ್ಲಿ ನೀನೇನೋ ಒಂದು ಮಾಡ್ಬೇಕು ಅಂದ್ರೆ ಏನು? ಯು ವಾಂಟ್ ಟು ಕ್ಯಾರಿ ಫಾರ್ವರ್ಡ್ ಸಮಥಿಂಗ್, ಅಥವಾ ಹೊಸದಾಗಿ ಏನೋ ಒಂದು ಶುರು ಮಾಡ್ಬೇಕು, ಆತರ ಏನಾದ್ರು? ಆಂಟಿ ಹೇಳಿದ್ರು 2025 ನಾನು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ, ಹೊರಗಡೆ ಹೋಗಿ ಸುತ್ತಬೇಕು ಅಂದ್ರು. ಹಂಗೆ ಇರ್ಲಿ. ಚೆನ್ನಾಗಿತ್ತ? ಅಷ್ಟ್ ಚೆನ್ನಾಗಿತ್ತ? ಸೂಪರ್. ನನ್ನ ಕೇಳಲ್ವಾ ನೀನು? ಆಕ್ಚುಲಿ ಅಭಿ ಏನ್ ಹೇಳ್ದ, ನಾನು ಇವತ್ತು ಆಂಟಿಗೆ ಹಂಗೆ ಇನ್ಸ್ಟೆಂಟ್ ಆಗಿ ಫ್ಲೋ ಅಲ್ಲಿ ಕೇಳ್ಬಿಟ್ಟೆ ಕ್ವೆಶ್ಚನ್ಸ್. ನಾನು ಆಮೇಲೆ ಸ್ನಾನ ಮಾಡುವಾಗ ಯೋಚನೆ ಮಾಡ್ತಾ ಇದ್ದೆ ನನಗೇನಪ್ಪ ಆನ್ಸರ್ ಅಂತ. ಸೊ ನನಗೆ 2024 ಆಬ್ವಿಯಸ್ಲಿ ಇಸ್ ಒನ್ ಆಫ್ ಮೈ ಬೆಸ್ಟ್ ಇಯರ್ಸ್. ಎಲ್ಲಾ ತರನು
ಫಿಸಿಕಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿದೆ ಪಾಪು ಆಗಿದ್ದಕ್ಕೆ. ಮೆಂಟಲಿ ಆಲ್ಸೋ ಐ ವಾಸ್ ವೆರಿ ಸ್ಟ್ರಾಂಗ್. ಆಮೇಲೆ ಫಿನಾನ್ಷಿಯಲಿ ಆಲ್ಸೋ ಐ ವಾಸ್ ವೆರಿ ಸ್ಟ್ರಾಂಗ್. ಸೊ ಎಲ್ಲಾ ತರದಲ್ಲೂ, ಸ್ಪಿರಿಚುಯಲಿನೂ ಅಷ್ಟೇ. ಸೊ ಎಲ್ಲಾ ತರನು ಈ ವರ್ಷ ನನ್ಗೊಂಥರ ಸಖತ್ ವರ್ಷ ತರ. ಹೈಲೈಟ್ ಆಫ್ ದ ಮೂಮೆಂಟ್ ಅಂದ್ರೆ ಒಂದು ನನ್ ಮಗಳು ಹುಟ್ಟಿದ್ದು. ಡೆಫಿನೆಟ್ಲಿ ಎಲ್ಲರೂ ಹೇಳ್ತಾರೆ ಮಗು ಹುಟ್ಟಿದ್ದು ಅಂತ, ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಇನ್ನೊಂದು ಹೈಲೈಟ್ ಇದೆ. ಏನಪ್ಪಾ ಅಂತ ಅಂದ್ರೆ, ನಾನು ಯಾವಾಗೂ ಹೇಳ್ತಾ ಇರ್ತೀನಲ್ವಾ, ನಂಗೆ ಅಭಿ ಇಸ್ ಆಲ್ವೇಸ್ ಮೈ ಟಾಪ್ ನಂಬರ್ 1, ಹಿ ಇಸ್ ಮೈ ಟಾಪ್ ಪ್ರಯಾರಿಟಿ ಅಂತ. ನಂಗೆ ನಾನು ನೆನ್ಸ್ಕೊಳ್ಳುವಾಗ ನಂಗೆ ಪಟ್ ಅಂತ ತಲೆಗೆ ಬಂದಿದೆ ಏನ್ ಗೊತ್ತಾ, ಹಾಸ್ಪಿಟಲ್ ಅಲ್ಲಿ ನಾನು ಆಕ್ಚುಲಿ ಅಂದ್ರೆ ನಂದು ಡೆಲಿವರಿ ಎಲ್ಲ ಆದ್ಮೇಲೆ ಪಾಪುನ NICU ಇಟ್ಟಿದ್ರು. ಅಂಡ್ ಒಂದ್ ಸ್ವಲ್ಪ ಹೊತ್ತು ಅಂಡ್ ನನ್ನ ವಾರ್ಡ್ಗೆ ಹಾಕಿದ್ರು. ವಾಶ್ರೂಮ್ ಕರ್ಕೊಂಡ್ ಹೋಗ್ಬೇಕು ಅಂತ ನರ್ಸ್ ಕರ್ಕೊಂಡ್ ಹೋದ್ರು. ಒಬ್ರು ಬಂದಿದ್ರು. ಅವ್ರೇನ್ ಮಾಡಿದ್ರು, ಟವಲ್ ತರದ್ ಮರ್ತು ಬಿಟ್ಟಿದ್ರು. ಸೊ ನಾರ್ಮಲ್ ಡೆಲಿವರಿ ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತಲ್ವಾ, ಸೊ ಟವಲ್ ತಗೊಂಡ್ ಬರ್ತೀನಿ ರೀ ಅನ್ಬಿಟ್ಟು. ಆ ಟೈಮಲ್ಲಿ ಏನಾಗಿತ್ತು, ಎಲ್ರು ಮನೇಲಿರೋರೆಲ್ಲ ಪಾಪ ನೈಟ್ ಎಲ್ಲ ಎದ್ದಿದ್ರು ಅನ್ಬಿಟ್ಟು ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು. ಅಭಿ ಒಬ್ನೇ ನನ್ ಜೊತೆ ಇದ್ದಿದ್ದು. ಅಂಡ್ ಅಭಿನೂ ಆ ನರ್ಸು ಹೊರಗಡೆ ಕಳ್ಸಿದ್ರು, ಒಂಚೂರು ಹೊರಗಡೆ ಇರಿ, ಡ್ರೆಸ್ ಚೇಂಜ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ. ಸೊ ಇವನು ಹೊರಗಡೆ ಪಾಪ ಫೋನಲ್ಲಿ ಮಾತಾಡ್ಕೊಂಡ್ ನಿಂತಿದ್ದಾನೆ. ಇವ್ರೇನ್ ಮಾಡಿದ್ರು, ಟವಲ್ ತಂದಿಲ್ಲ, ಹಿಂಗೆ ಕುತ್ಕೊಂಡಿರಿ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಹೋದ್ರು. ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ಟಿದೀನಿ. ನಂಗೆ ಏನಾಯ್ತು ಅಂತ ಇವತ್ತಿಗೂ ಗೊತ್ತಿಲ್ಲ. ಏನೋ ಒಂಥರ ಗುಯ್ ಅನ್ಸ್ತು. ಹಂಗೆ ಚೇರ್ ಮೇಲೆ ಕೂರ್ಸಿದ್ರು ಬಾತ್ರೂಮ್ ಅಲ್ಲಿ, ಅಂದ್ರೆ ವಾಶ್ರೂಮ್ ಅಲ್ಲಿ. ಹಂಗೆ ಬಿದ್ದೋಗ್ಬಿಟ್ಟಿದೀನಿ. ಆ ಹುಡ್ಗಿಗ್ ಪಾಪ ಸಣ್ಣಗ್ ಬೇರೆ ಇದೆ ನರ್ಸು, ಒಬ್ರೇ ಎತ್ತಕ್ಕಾಗಿಲ್ಲ, ಕಿರ್ಚ್ಕೊಂತಾ ಇದ್ರಂತೆ. ಆಮೇಲೆ ಅಭಿನ್ ಕರ್ಕೊಂಡ್ ಬಂದಿದ್ದಾರೆ. ಇವನ್ ಫುಲ್ ಪಾಪ ಎದ್ರಕೋಬಿಟ್ಟಿದ್ದಾನೆ. ಆಮೇಲೆ ಇವನೇ ಎತ್ಕೊಂಡ್ ಹೋಗಿ ಬೆಡ್ ಮೇಲೆಲ್ಲ ಕೂರ್ಸಿದ್ರು. ಆಮೇಲೆ ನನ್ಗೆ ಸ್ವಲ್ಪ ಕಾನ್ಶಿಯಸ್ ಬಂತು. ಅದಾದ್ಮೇಲೆ ಇವ್ನು ನನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಂತ ಅಂದ್ರೆ, ದಟ್ ಆ ದಿನ, ಆ ಒಂದು ಫ್ಯೂ ಅವರ್ಸ್ ನನಗೆ ಪ್ರಾಬ್ಲಿ ಹಂಗೆ ಸ್ಟ್ಯಾಂಪ್ ಆಗೋಗಿದೆ ತಲೆಲಿ. ಅದಾದ್ಮೇಲೆ ನಾನು ಹೇಳ್ತಾ ಇದ್ದೆ ಅವ್ನಿಗೆ, ಹೋಗಿ ಪಾಪುನ್ ನೋಡ್ಕೊಂಬ ಪಾಪುನ್, ಬಿಕಾಸ್ ನನ್ನ ಇವನ್ನ ಅಷ್ಟೇ ಬಿಡ್ತಾ ಇದ್ದಿದ್ದು NICUಲಿ, ಇನ್ ಯಾರನ್ನೂ ನೋಡಕ್ ಬಿಡ್ತಾ ಇರ್ಲಿಲ್ಲ. ಅಂಡ್ ನಾನ್ ರೆಸ್ಟ್ ಅಲ್ಲಿ ಇದ್ದೆ ಅಲ್ವಾ, ಸೊ ನಾನು ಹೋಗಕ್ಕೂ ಆಗ್ತಿರ್ಲಿಲ್ಲ ಅನ್ಬಿಟ್ಟು ಇವನ್ಗೆ ಹೋಗಿ ಪಾಪುನ್ ನೋಡ್ಕೋಬ ಹೆಂಗಿದೆ ಅಂತ ಅಂದ್ರೆ, ಪಾಪುನ್ ನೋಡ್ಕೊಳಕ್ ಅಲ್ಲಿ ಎಲ್ಲ ಡಾಕ್ಟರು ನರ್ಸು ಎಲ್ಲ ಇದಾರೆ, ನೀನ್ ಇಂಪಾರ್ಟೆಂಟು, ನಾನು ನಿನ್ನ ನೋಡ್ಕೊಂತೀನಿ ಅನ್ಬಿಟ್ಟು ನನ್ ಪಕ್ಕನೇ ಇದ್ದ. ಅವತ್ ನನ್ಗೆ ತಿನ್ಸಿದ್ದು ಎಲ್ಲ ಅವನೇ. ಸೊ ಅದೊಂಥರ ನಂಗೆ ಫುಲ್ ಇಟ್ಸ್ ವೆರಿ ಸ್ಪೆಷಲ್, ವೆರಿ ಮೆಮೊರೇಬಲ್. ನಂಗೆ 2024 ಅಂದ್ರೆ ನನ್ ತಲೆಗೆ ಅದೇ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ವಿತ್ ಮೀ. ಚಿನ್ನಕ್ಕ, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ಅವರ್ ಲೈಫ್ಸ್. ಥ್ಯಾಂಕ್ ಯು ಬಂಗಾರ. ಅಂಡ್ ನಮ್ ಪುಟ್ ಪಾಪುಗೆ ಕಾರಲ್ಲಿ ಓಡಾಡೋದು ಸಕ್ಕತ್ ಇಷ್ಟ. ನೋಡಿ ಆರಾಮಾಗಿ ಕೂತಿರುತ್ತೆ ಹಿಂಗೆ, ಕೊತ್ತಿಮರಿಯಿಂದ ಅದಕ್ಕೆ ಕರಿಯೋದು ನೋಡಿ, ನನ್ ಕೈ ಹಿಂಗ್ ಹಿಡ್ಕೊಂಡ್ಬಿಟ್ಟು ಆರಾಮಾಗಿ ಕೂತಿರುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋ ಹಿಂದಿನ ದಿನ ನೈಟು ನಮ್ದು 10th year ಆನಿವರ್ಸರಿ ಇತ್ತು ಅನ್ಬಿಟ್ಟು, 10th ಅಲ್ಲ 9th year ಆನಿವರ್ಸರಿ ಅನ್ಬಿಟ್ಟು ಊಟಕ್ಕೆ ಹೋಗಿದ್ವಿ. ಅವತ್ತು ಗಲ್ಪ್ಗೆ ಹೋಗಿದ್ದು ಇದೇ ಶರ್ಟ್ ಹಾಕೊಂಡು ಹೋಗಿದೆ. 1 year ಲೇಟರ್, 1 year 2 months ಲೇಟರ್ ಮತ್ತೆ ಇದೇ ಡ್ರೆಸ್ ಹಾಕೊಂಡು ಗಲ್ಪ್ಗೆ ನನ್ನ ಮಗಳ ಜೊತೆ ಹೋಗ್ತಾ ಇದೀನಿ. ಅವತ್ತು ಹೊಟ್ಟೆಲಿದ್ಲು, ಗೊತ್ತಿರ್ಲಿಲ್ಲ ಅವಾಗ ಇನ್ನೂ ಹೊಟ್ಟೆಲಿತ್ತು ಅಂತ. ಇವತ್ತು ಅವಳನ್ನೇ ಕರ್ಕೊಂಡು ಹೋಗ್ತಾ ಇದೀನಿ. ಓಕೆ, ಬಾಯ್ ಬಾಯ್ ಚಿನ್ನಮ್ಮ, ಬಾಯ್ ಬಾಯ್. ಶಿ ನೀಡ್ಸ್ ಸಮ್ ಅಟೆನ್ಷನ್. ಬಾಯ್. ನೀರು ದೋಸೆ ತಿನ್ಬಿಡೋದು, ನೀರು ದೋಸೆ ಗೀರೋ ಅಷ್ಟೇ. ಇವಳನ್ನ ವಾಕಕ್ಕೆ ಕರ್ಕೊಂಡು ಬಂದಿದ್ದೀನಿ. ವಾಕ್ ಮಾಡಿಸಿದ್ರೆ ಶೀಲ್ ಅಟ್ಲೀಸ್ಟ್ ಸ್ಲೀಪ್ ಅಂತ. ಇವಾಗ ಪಾಪುದು ಕೇಕ್ ಆರ್ಡರ್ ಕೊಟ್ಟಿದ್ದೆ, ಅದನ್ನ ತರಕ್ ಹೋಗ್ತಾ ಇದೀವಿ. ನಾನು, ನಳಿ ಆಂಟಿ, ನಮ್ ಡಿಚ್ಚಿ, ಆಮೇಲೆ ಧನು.
ಸೊ ಇಷ್ಟು ಜನ ಹೋಗ್ತಾ ಇದೀವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಪಾಪು ಮಲಗಿಬಿಟ್ಟಿದ್ಲು. ಸೊ ಕೇಕ್ ನಂಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಓಪನ್ ಮಾಡಿ ನೋಡೋಣ ಅಂತ ನೋಡಿದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ರೆಫರೆನ್ಸ್ ಪಿಕ್ಚರ್ ಕಳಿಸಿದ್ದೆ, ಅದಕ್ಕಿಂತ ಸಕ್ಕತ್ತಾಗೆ ಮಾಡಿಕೊಟ್ಟಿದ್ರು. ಯಾರ ಹತ್ರ ಮಾಡಿಸಿದ್ದು ಅಂತ ಅಂದರೆ ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ ಅಂತ. ಈಗ ಆಲ್ರೆಡಿ 1 ವರ್ಷದಿಂದ ನಾನು ಏನೇ ನಮ್ಮ ಮನೇಲಿ ಇವೆಂಟ್ಸ್ ಆದ್ರೂ ಅವ್ರ ಹತ್ರನೇ ಕೇಕ್ ಮಾಡಿಸೋದು, ಬಿಕಾಸ್ ಅವ್ರದ್ದು ಟೇಸ್ಟ್ ನನಗೆ ಸಕ್ಕತ್ ಇಷ್ಟ ಆಗುತ್ತೆ. ಈಗ ಆಲ್ರೆಡಿ ಎಲ್ಲ ಫ್ಲೇವರ್ಸು ಅವ್ರ ಹತ್ರ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ. ಇವತ್ತು ಮಾಡಿಸಿದ್ದು ಪೈನಾಪಲ್ ಫ್ಲೇವರ್ ಬೇಸಿಕ್ ಆಗಿರಲಿ ಅಂತ. ಆ್ಯಂಡ್ ನಂದು ಮೋಸ್ಟ್ ಫೇವ್ರೆಟ್ ಫ್ಲೇವರ್ ಬಂದ್ಬಿಟ್ಟು ವೈಟ್ ಫಾರೆಸ್ಟ್ ಅವ್ರ ಹತ್ರ. ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಒಂಥರ ತುಂಬ ಸ್ವೀಟು ಆ ಥರ ಎಲ್ಲ ಇರಲ್ಲ. ಆ್ಯಂಡ್ ನಮ್ಮ ಮನೇಲಿ ಇವ್ರ ಹತ್ರ ಕೇಕ್ ಮಾಡಿಸಿದ್ದೆಲ್ಲ ಒಂದೇ ದಿನಕ್ಕೆ ಇಡೀ ಕೇಕ್ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಬಟರ್ಫ್ಲೈ ಡ್ರೆಸ್ ತರಿಸಿದ್ದೆ ಅಲ್ವಾ, ಸೊ ಬಟರ್ಫ್ಲೈ ಥೀಮಲ್ಲೇ ಇರಲಿ, ಕಲರ್ಫುಲ್ ಆಗಿರಲಿ. ಆ್ಯಂಡ್ ಹಾಫ್ ಬರ್ತ್ಡೇ ಅಲ್ವಾ, 6 ಮಂತ್ಸ್ಗೆ ಹಾಫ್ ಕೇಕ್ ಮಾಡಿಸಿದ್ದೆ. ಪುಟ್ಟಕ್ಕಾಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಐ ಆಮ್ ಸೋ 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 ಹ್ಯಾಪಿ. ಇದನ್ನು ಕ್ಲಾಸಿಕ್ ಬೋಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳಿಸಿರೋದು. ಸೊ ಕಸ್ಟಮೈಸ್ ಮಾಡಿ ಅವಳಿಗೆ ಕೂದಲು ತುಂಬ ಚೆನ್ನಾಗಿರೋದ್ರಿಂದ ಹೇರ್ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ಎಲ್ಲ ಕಸ್ಟಮೈಸ್ ಮಾಡಿ ಕಳಿಸಿದ್ದಾರೆ ಅವಳ ನೇಮ್ ಎಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲೂ ಇನ್ನೂ ಅವಳ ನೇಮ್ ರಿವೀಲ್ ಮಾಡಿಲ್ಲ, ಯಾಕೆ ಅಂತಂದರೆ ನಾಮಕರಣದಲ್ಲೇ ಮಾಡೋಣ ಅಂತ. ಸೊ ಹಾಗಾಗಿ ಅವ್ರು ಏನು ಹಾಕೋದು ಅಂತ ಕೇಳಿದಾಗ ಐ ಟೋಲ್ಡ್ ಚಿನ್ನಮ್ಮ ಅಂತ ಹಾಕಿ ಅಂತ. ಸೊ ಓಪನ್ ಮಾಡುವ. ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಅವಳು 6 ಮಂತ್ಸ್ ಬರ್ಡೇಗೆ ಪ್ಲ್ಯಾನ್ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟೀಮ್ ಕ್ಲಾಸಿಕ್ ಬೋಸ್. ಅವ್ರದ್ದು ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಇಲ್ಲೂ ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ನೇಮ್ ಹಾಕಿರ್ತೀನಿ. ಡೂ ಚೆಕ್ ದೇರ್ ಪೇಜ್ ಔಟ್. ಯಾಕಂದರೆ ಇದು ಸೆಕೆಂಡ್ ಟೈಮ್ ಆಕ್ಸೆಸರೀಸ್ ಅವ್ರ ಕಡೆಯಿಂದ ನನಗೆ ಸಿಗ್ತಾ ಇರೋದು. ಆ್ಯಂಡ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಅಷ್ಟೇ ತುಂಬ ಸಕ್ಕದಾಗಿದೆ. ಓ ಮೈ ಗಾಡ್, so beautiful. ನಮ್ಮ ಚಿನ್ನಮ್ಮ ಪಾಪ ಅರ್ಧಂಬರ್ಧ ನಿದ್ದೆಲಿದ್ಲು. ಹಾಗೆ ಬಟ್ಟೆ ಎಲ್ಲ ಹಾಕಿದ್ವಿ. ಅವಳಿಗೆ ಆದಷ್ಟು ಈ ಮನೇಲಿರೋರೆಲ್ಲ ಎಂಟರ್ಟೈನ್ ಮಾಡ್ತಾಯಿದ್ವಿ, ಅಳ್ಬಾರ್ದು ಅಂತ. ಬಿಕಾಸ್ ಅರ್ಧಂಬರ್ಧ ನಿದ್ದೆಯಲ್ಲಿ ಕ್ರ್ಯಾಂಕಿ ಆಗೋಗಿದ್ದು. ಧನು ಬೇರೆ ಎಲ್ಲೋ ಹೊರಗಡೆ ಹೋಗಬೇಕಿತ್ತು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾಯಿದ್ವಿ. ಆ್ಯಂಡ್ ಪಾಪ ಅದು ನಿದ್ದೆಯಲ್ಲಿ ಸ್ವಲ್ಪ ಕ್ರ್ಯಾಂಕಿ ಆಗೋದ್ಲು. ಐ ನೋ ವಿ ಡಿಡ್ ಅ ಮಿಸ್ಟೇಕ್. ನಾವು ಪ್ರಾಬಬ್ಲಿ ನೆಕ್ಸ್ಟ್ ಡೇಗೆ ಪುಷ್ ಮಾಡಬೇಕಾಗಿತ್ತು, ನಾಳೆ ಮಾಡಬೇಕಾಗಿತ್ತು. ಬಟ್ ಮನೇಲಿ ಎಲ್ಲರೂ ಇದ್ದರು ಆ್ಯಂಡ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಟ್ ವಾಸ್ ಸಚ್ ಅ ಬ್ಯಾಡ್ ಐಡಿಯಾ. ಅವಳು ಪಾಪ ಅಂದರೆ ಒಂಥರ ಇರಿಟೇಟ್ ಮಾಡ್ಕೊಂಡೇ ಇದ್ಲು. ಯೂಶ್ವಲಿ ಇಷ್ಟು ತಿಂಗಳು ಅವಳು ಕೇಕ್ ಕಟ್ ಮಾಡಿಸಿದಾಗ ಅವಳು ಖುಷಿಯಾಗೆ ಕೇಕ್ನೆಲ್ಲ ಇಟ್ಕೊಂಡು ಆಟ ಆಡ್ತಿರೋಳು. ಬಟ್ ಈ ಸತಿ ಯಾಕೋ ಕ್ರ್ಯಾಂಕಿ ಆಗೋದ್ಲು. ಹಂಗೋ ಹಿಂಗೋ ಒಂಚೂರು ಕೇಕ್ ಕಟ್ ಮಾಡಿಸಿ ಪಟ ಅಂತ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮಲಗಿಸ್ಬಿಟ್ಟೆ. ಸೊ ಯಾ, Happy birthday, Tina. Happy birthday, Dichi. Happy birthday, ಕೇಕ್ ತೊಗೊಂಡು ವಾಪಸ್ ಬರ್ತಾ ಪಾಪು ಮಲ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಧನು ಎಲ್ಲೋ ಹೋಗ್ಬೇಕಿತ್ತು ಅಂದ್ಬಿಟ್ಟು ಎಬ್ರಿಸ್ಬಿಟ್ವಿ ಅವಳನ್ನ. ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗೋದ್ಲು. ಯಾಕಾದ್ರೂ ಎಬ್ರಿಸಿದ್ವು ಅಂತ ಅನ್ಸ್ಬಿಡ್ತು. ಬಟ್ಟೆ ಹೆಂಗೋ ಹಾಕ್ಬಿಟ್ವಿ, ಅವಳು ಕೂರ್ತಾನೆ ಇಲ್ಲ. ಬಟ್ ಸಮ್ಹೌ ವಿ ಮ್ಯಾನೇಜ್. ಹಾಗೆ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಮತ್ತೆ ಡ್ರೆಸ್ ಚೇಂಜ್ ಮಾಡುವಾಗ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗೋದ್ಲು ಪಾಪ. ಬಟ್ ಇವಾಗ ಒಂಚೂರು ಫೀಡೆಲ್ಲ ಮಾಡಿಸಿ ಮಲಗಿಸಿದ್ದೀನಿ. ಹಾಗೆ ಕಾಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಐ ಥಿಂಕ್ ಇಲ್ಲಿಗೆ ನಮ್ಮದು ವ್ಲಾಗ್ ಎಂಡ್ ಮಾಡಬೇಕು. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್.